ನಾನು ಏನು ಹೇಳ್ತಾ ಇದ್ದೀನಿ, ಕರ್ಮ ಕರ್ಮ ಸಾಧನವಾಗಲಾರದು, ಜ್ಞಾನವೇ ಸಾಧನ. ಅದು ಹೇಗೆ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಏನಂದ್ರೆ ವಿದ್ಯಾ ಮೋಹೌ ಸತತಂ ಅಹಿತೌ ಕರ್ಮ ಮೋಹೌ ಸುಖಾಯೌ ವಿದ್ಯಾ ಮೋಹಂ ಕ್ಷಪಯತೆ ತತ್ ಕರ್ಮ ಪುಷ್ಣಾಂತಿ ಸೌಮ್ಯಕ ಅನಹಾಂ ಬರ್ತದೆ ಉದಯತೆ ಬಹು ದ್ವಾಂತ ಹಾನಯಂ ಮಯೋಪೈ ದಸ್ತಂ ದುರ್ಗಂ ಜಲಮುಚಿ ಋತೆ ಕೇನವಾ ಪುಣ್ಯಂ ಪುಂಸ ಅಂದ್ರು. ಅಂದ್ರೆ ಇಲ್ಲಿ ಕೂಡ ಸತತ ಅನ್ನುವಂತ ಒಂದು ಶಬ್ದ ಬೆಳೆಸ್ಯಾರ. ವಿದ್ಯಾ ಮೋಹೌ ಸತತ ಮಹಿತೌ ಕರ್ಮ ಮೋಹೌ ಸಕಾಯೌ ವಿದ್ಯಾ ಮೋಹಂ ಕ್ಷಪಯತಿ ತಥಾ ಕರ್ಮ ಪುಷ್ಣಾಂತಿ ಸೌಮ್ಯಕ ಅನಾರ್ಭಂತ ಯರ್ಧಯತಿ ಬಹುದ್ವಾಂತ ಆನಿರ್ವೋಕೈ ದೃಷ್ಟಾ ದೃಗ್ಯಾಂ ಜಲ ಮುಂಚೆ ವೃತ್ತೇಕೇನವ ಪುಣ್ಯ ಪುಂಸ ಅಂತ ಶ್ಲೋಕ. ಅದ್ರದ್ದು ಮೊದಲು ಹೇಳಿದ್ದು ಏನಂದ್ರೆ ನಾನು ಪರಿಚ್ಛೇದ ಹೇಳಿದ್ದು, ಪದಚ್ಛೇದ. ಅದ್ರ ತಾತ್ಪರ್ಯ ಏನಂದ್ರೆ ಜ್ಞಾನ ಅಜ್ಞಾನಗಳು ಎರಡು. ಜಗತ್ತಿನಲ್ಲಿ ವಿರುದ್ಧ ಶಬ್ದ ಅಂತೀವಿ. ಹಗಲು ಅಂದ್ರೆ ರಾತ್ರಿ, ಅವನು ಅಂದ್ರೆ ಇವನು, ಆತ ಅಂದ್ರೆ ಈತ. ಇದರಂತೆ ಜ್ಞಾನ ಮತ್ತು ಅದಕ್ಕೆ ವಿರುದ್ಧವಾದುದು ಅಜ್ಞಾನ. ಇವು ಎರಡು ಯಾವಾಗಲೂ ಶತ್ರು ಪ್ರಾಯಗಳಾಗಿರುತ್ತವೆ. ಶತ್ರು ಪ್ರಾಯ ಅಂದ್ರೆ ವೈರಿ ಅಂತ. ಈ ಪ್ರಕಾರ ಜ್ಞಾನ ಮತ್ತು ಅಜ್ಞಾನ ಇವು ಒಂದಕ್ಕೊಂದು ವೈರಿ, ವಿರುದ್ಧವಾದವು. ಯಾಕಂದ್ರೆ ಕತ್ತಲು ಇದ್ದಲ್ಲಿ ಬೆಳಕಿಲ್ಲ, ಬೆಳಕಿದ್ದಲ್ಲಿ ಕತ್ತಲಿರೋದಿಲ್ಲ. ಇವೆರಡು ಎಂದೂ ಕೂಡೋದಿಲ್ಲ. ಕೂಡ್ತವನ್ರಿ ಕೂಡೋದಿಲ್ಲ. ಯಾಕ ಅವು ಪರಸ್ಪರ ವೈರಿ ಅಂತ. ಕತ್ತಲು ಬೆಳಕಿಗೆ ವೈರಿ, ಬೆಳಕು ಕತ್ತಲಿಗೆ ವೈರಿ. ಜ್ಞಾನಕ್ಕೆ ವೈರಿ ಯಾವ್ದಂದ್ರೆ ಅಜ್ಞಾನ, ಅಜ್ಞಾನಕ್ಕೆ ವೈರಿ ಯಾವ್ದ್ರಿ ಜ್ಞಾನ. ಅಂದ್ರೆ ಇವು ಎರಡು ವೈರಿಗಳು ಅಂತ. ಎಲ್ಲಿ ಜ್ಞಾನ ಆದಂದ್ರೆ ಅಲ್ಲಿ ಅಜ್ಞಾನ ಇರೋದಿಲ್ಲ, ಇರಕ್ ಬರೋದಿಲ್ಲ. ಅದು ಬೆಳಕಾದ್ರಿ ಅಂದ್ರೆ ಕತ್ತಲ್ ಹೆಂಗಿರ್ತದ್ರಿ, ಇರೋದಿಲ್ಲ. ಜ್ಞಾನದಲ್ಲಿ ಅಜ್ಞಾನ ಇರೋದಿಲ್ಲ. ಅಜ್ಞಾನ ಎಲ್ಲಿ ಅದ ಅಲ್ಲಿ ಜ್ಞಾನ ಇರೋದಿಲ್ಲ. ಇವು ಶತ್ರುಪ್ರಾಯ. ಆದರೆ ಇಲ್ಲಿ ಕರ್ಮ ಜ್ಞಾನಗಳು ಎರಡು. ಇಲ್ಲಿ ವಿಚಾರ ಪದಚ್ಛೇದ ಬಹಳ ಸೂಕ್ಷ್ಮ ನೋಡ್ರಿ. ಜ್ಞಾನ ಜ್ಞಾನ ಮಾತ್ರ ವೈರಿಗಳು ಪರಸ್ಪರ. ಆದ್ರೆ ಕರ್ಮ ಜ್ಞಾನ ಇವರು ಮಿತ್ರಪ್ರಾಯವಾಗಿರುತ್ತವೆ, ಸ್ನೇಹಿತರಾಗಿರ್ತವೆ. ಸ್ನೇಹ ಇದ್ದಲ್ಲಿ ಸಂಬಂಧ ಇರ್ತದ. ಯಾಕಂದ್ರೆ ಕರ್ಮ ಜ್ಞಾನಕ್ಕ ಅಜ್ಞಾನಕ್ಕೆ ಸಹಾಯ ಮಾಡ್ತದ. ಆದ್ದರಿಂದ ಜ್ಞಾನವು ಅಜ್ಞಾನವನ್ನು ನಾಶ ಮಾಡುತ್ತದೆ. ಸೂರ್ಯ ಕತ್ತಲನ್ನು ನಾಶ ಮಾಡ್ತಾನಲ್ಲಪ್ಪ, ಅದರಂತೆ ಜ್ಞಾನ ಅಜ್ಞಾನವನ್ನು ನಾಶ ಮಾಡ್ತಾವ.
ಆದರೆ ಕರ್ಮವು ಅಜ್ಞಾನವನ್ನ ರಕ್ಷಣೆ ಮಾಡುತ್ತದೆ. ನೋಡ್ರಿ ಎಷ್ಟು ವಿರುದ್ಧ ಆಯ್ತು. ಕರ್ಮ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಅಜ್ಞಾನವನ್ನು ಬೆಳೆಸ್ತದ, ನಮ್ಮನ್ನ ಇನ್ನಿಷ್ಟು ಭೇದಕ್ಕೆ ತಳ್ತದ. ಅದರಂತೆ ಅಜ್ಞಾನವನ್ನ ರಕ್ಷಣೆ ಮಾಡ್ತೇವೆ ವಿನಃ ಕರ್ಮ ಅಜ್ಞಾನವನ್ನ ನಾಶ ಮಾಡೋದಿಲ್ಲ ಜ್ಞಾನದಂತೆ. ಆ ಕಾರಣ ಸೂರ್ಯನು ಉದಯಿಸುವಾಗ ತನ್ನ ಕಿರಣಗಳಿಂದ ಕತ್ತಲೆಯನ್ನು ನಾಶ ಮಾಡುತ್ತಾನೆ. ದಟ್ಟವಾದ ಮೇಘವು ಹುಟ್ಟಿ ಬಂದಾಗ ಆ ಕತ್ತಲೆಯು ನಾಶವಾಗುವುದಿಲ್ಲ. ದಟ್ಟವಾದ ಈಗ ದಟ್ಟವಾದ ಮೋಡ ಬಂದಾಗ ಸೂರ್ಯ ಈ ಕತ್ತಲೆಯನ್ನ ತನ್ನ ಕಿರಣಗಳಿಂದ ಕಳೆಯಲಿಕ್ಕೆ ಕಷ್ಟ ಆಗೋದಿಲ್ಲ. ಮೇಘವು ತುಂಬಿಕೊಂಡಿರುವಾಗ ಸೂರ್ಯನನ್ನು ಮೊದಲು ಎಂಥ ಪುಣ್ಯ ಪುರುಷನಿಂದಲಾದರೂ ಆದೀತೆ ಆಗಲಾರದು. ಕತ್ತಲೆ ನಾಶ ಆಗದು ನೋಡ್ರಿ, ಯಾವಾಗ ಮೋಡ ತುಂಬಿಕೊಂಡಿರುವಾಗ. ಆ ಸೂರ್ಯನನ್ನ ನೋಡ್ಬೇಕಂದ್ರೆ ಎಂಥ ಪುಣ್ಯಾತ್ಮರಿಗೂ ಸೂರ್ಯ ಕಾಣೋದಿಲ್ಲ. ಆದೀತೆ ಆಗಲಾರದು. ಕಾರಣ ಕರ್ತೃತ್ವ ಬುದ್ಧಿಯಿಂದ ಒಡಗೂಡಿದ ಜೀವತ್ವ ಭ್ರಾಂತಿಯು, ಯಾವ್ದ್ರಿ ಕರ್ತೃತ್ವ, ನಾನು ಜೀವನೆಂಬ ಭ್ರಮೆಯಿಂದ ಕೂಡಿದವನು. ಜೀವತ್ವ ಭ್ರಾಂತಿಯು ನಿವೃತ್ತಿಯಾಗುವುದಕ್ಕೆ ಅವನಿಗೆ ಕರ್ಮವು ಸಾಧನವಾಗುವುದಿಲ್ಲ. ಅವನಿಗೆ ಜೀವ ಭ್ರಮೆ ಹೋಗ್ಬೇಕಾದ್ರೆ ಕರ್ಮದಿಂದ ಸಾಧನವಾಗುವುದಿಲ್ಲ. ಕಾರಣ ಸ್ವರೂಪ ಜ್ಞಾನವೇ ಸಾಧನವು. ಸೂರ್ಯನೇ ಕಾರಣ ಕತ್ತಲೆ ಕಳೆಯಲಿಕ್ಕೆ. ಅದಕ್ಕೆ ಸ್ವರೂಪ ಜ್ಞಾನವೇ ಅವನ ಅಜ್ಞಾನ ಕಳೆಯಲಿಕ್ಕೆ ಸಾಧನ. ಈ ಜೀವತ್ವ ಭ್ರಾಂತಿ ಸ್ವರೂಪದ ಅಜ್ಞಾನದಿಂದ ಉಂಟಾಗಿದೆ. ಹಗಲಿನಲ್ಲಿ ಕತ್ತಲೆ ಯಾಕಾಯ್ತಂದ್ರೆ ಮೋಡದಿಂದ ಕತ್ತಲಾಗ್ಯದ, ಸೂರ್ಯನಿಂದ ಅಲ್ಲ. ಹಗಲಿನಲ್ಲೇ ಕತ್ತಲೆ ಆದದ್ದು ಮೋಡದಿಂದ ವಿನಃ ಸೂರ್ಯನಿಂದ ಅಲ್ಲ. ಅದರಂತೆ ಈ ಜೀವತ್ವದ ಭ್ರಾಂತಿ ಅಂದ್ರೆ ಭ್ರಮೆ ಅಂದ್ರೆ ಅಜ್ಞಾನ ಅಂದ್ರೆ ಅದು ಎದರಿಂದ ಉಂಟಾಗ್ಯದ? ಅವನಿಗೆ ಸ್ವರೂಪದ ಅಜ್ಞಾನದಿಂದ ಉಂಟಾಗಿದೆ. ಅಂದಾಗ ಆ ಅಜ್ಞಾನ ನಿವೃತ್ತಿ ಆಗ್ಬೇಕಾದ್ರೆ ಸ್ವರೂಪ ಜ್ಞಾನವೇ ಪರಮ ಸಾಧನ. ಹೌದಲ್ರಿ? ಕರ್ಮ ಸಾಧನವಲ್ಲ. ಕಾರಣ ಜ್ಞಾನ ಅಜ್ಞಾನಗಳೆರಡೂ ಪರಸ್ಪರ ಶತ್ರುಪಾಯವಾಗಿರುತ್ತವೆ. ಕರ್ಮ ಜ್ಞಾನಗಳೆರಡೂ ಪರಸ್ಪರ ಮಿತ್ರಪ್ರಾಯವಾಗಿರುತ್ತವೆ. ಅವ್ರ ಗೆಳೆಯರು ಒಬ್ರು ಬಿಟ್ಟು ಒಬ್ರು ಇರಂಗಿಲ್ಲ. ಆದ್ರೆ ಇದು ಹಂಗಲ್ಲ. ವೈದಿಗಳು ಜ್ಞಾನ ಇತ್ತಂದ್ರೆ ಅಜ್ಞಾನ ಓಡ್ಬೇಕು, ಅಜ್ಞಾನ ಆದಂದ್ರೆ ಜ್ಞಾನ ಹೋಗ್ಬೇಕು ಅಷ್ಟೇ. ಎರಡು ಕೂಡಿರೋಕ್ ಬರೋದಿಲ್ಲ. ಅಂದರೆ ಅಜ್ಞಾನವನ್ನು ಕರ್ಮವು ರಕ್ಷಣೆ ಮಾಡುತ್ತದೆ. ಅಜ್ಞಾನ ಕರ್ಮವನ್ನ ರಕ್ಷಣೆ ಮಾಡ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ಒಂದು ಊರಲ್ಲಿ ಒಬ್ಬ ಕೊಲೆಗಾರ ಇರ್ತಾನ, ಅವನು ತಪ್ಪು ಮಾಡ್ಯಾನ. ಅಂಥವನು ತಪ್ಪಿಸಿಕೊಂಡು ಇನ್ನೊಬ್ಬ ಮಿತ್ರನ ಮನೆಯಲ್ಲಿ ರಕ್ಷಣೆ ಪಡಿತಾನ. ಅಂದ್ರೆ ಕೊಲೆಗಾರ ನಾಶ ಆಗಿಲ್ಲ ಅಂತ ಆಯ್ತಲ್ಲ. ಕೊಲೆಗಾರ ಬದುಕೇನ ಅವನು. ಕಾರಣ ಯಾರಿಗೆ ಕಾಣೋದಿಲ್ಲ ಅಂದ್ರೂ ಕೂಡ ಕಾಡದಂತೆ ಇನ್ನೊಬ್ಬರ ಮನೆಯಲ್ಲಿ ಆಶ್ರಯವನ್ನು ಕೊಡದಾನ.
ಅದರಂತೆ ಇಲ್ಲಿಯೂ ಕೂಡ ಅಜ್ಞಾನವನ್ನ ಕರ್ಮವು ರಕ್ಷಣೆ ಮಾಡುತ್ತದೆ. ಅಜ್ಞಾನ ನಾಶ ಆಗಿಲ್ಲ. ಇಲ್ಲಿ ಉತ್ತಮವಾದ ಕರ್ಮಗಳಿಂದ, ಉತ್ತಮವಾದ ಯಜ್ಞ ಯಾಗಾದಿಗಳಿಂದ, ಉತ್ತಮವಾದ ಕರ್ಮ ಉಪಾಸನೆಗಳಿಂದ ಕರ್ಮ ಅಜ್ಞಾನ ಅನ್ನುವಂಥದ್ದು ಅದು ರಕ್ಷಣೆ ಪಡೆದ ನೋಡ್ರಿ. ಅದಕ್ಕೆ ಕರ್ಮಕ್ಕೂ ಅಜ್ಞಾನಕ್ಕೂ ಗೆಳೆತರ ಬಿದ್ದಂತೆ ಅಲ್ಲಿ ಗೆಳೆಯರ ಮಿತ್ರಪ್ರಾಯ ಅಂದ್ರ ಮೊದಲೇ. ಆದರೆ ಜ್ಞಾನ ಅಜ್ಞಾನಗಳಿಗೆ ಗೆಳೆತರಿರುವುದಿಲ್ಲ. ಒಬ್ಬ ವೈರಿಯನ ಏನೋ ಅಚಾನಕ್ ಒಂದ್ ತಪ್ಪು ಮಾಡ್ಯಾನ್ರಿ, ಅವನಿಗೆ ಅರ್ಜೆಂಟ್ ಆಗಿ ಒಂದು ತಪ್ಪಿಸಿಕೊಳ್ಬೇಕಾಗಿದೆ. ಈಗ ಯಾರಲ್ಲೇ ರಕ್ಷಣೆ ಪಡಿಬೇಕು. ಆವಾಗ ಅಕ್ಕಪಕ್ಕ ನೋಡ್ತಾನ, ಒಂದು ಮನೆ ಕಾಣ್ತದ, ಆ ಮನೆಯಲ್ಲಿ ಹೋಗ್ತಾರ. ನನಗೆ ಸ್ವಲ್ಪ ಸಮಯ ನಿಮ್ಮ ಮನೆಯಲ್ಲಿ ಇರಲಿಕ್ಕೆ ಅವಕಾಶವನ್ನು ಕೊಡಿ, ನಿಮ್ಗೆ ಪುಣ್ಯ ಬರ್ತದ ಅಂತ ಹೇಳ್ತಾನ, ಕೇಳ್ತಾನ, ಗೋಗರಿತಾನ. ಆದ್ರೆ ಓಡಿ ಬಂದಂತ ವ್ಯಕ್ತಿ ಆ ಮನೆಗೆ ಮೊದಲೇ ವೈರಿ ಆಗಿದ್ನಂದ್ರೆ, ಮೊದಲೇ ಶತ್ರುದ್ರೆ ಆಶ್ರಯ ಕೊಡ್ತಾನೆ ಅಂದವ್ನು. ಮನೇನೆ ಇಲ್ಲಿ ಮತ್ತೆ ಕಾರಣ ಹೇಳ್ತಾರೆ, ಇವ್ನ ಒಂದು ನಮ್ಮ ಮನೆಗ ನೋಡ್ರಿ ಹಿಡ್ಕೊಂಡು ಹೋಗ್ರ ಅಂತ. ಅದರಂತೆ ರಕ್ಷಣೆ ಮಾಡೋದಿಲ್ಲ ಅಂತ. ಆದ್ದರಿಂದ ವೇದೋಕ್ತ ವಿಹಿತ ಕರ್ಮಗಳು ಅಜ್ಞಾನವನ್ನು ಕಳೆಯಲಾರವು. ವೇದದಲ್ಲಿ ಹೇಳಿದ ವಿಧಿಗಳು ಕರ್ಮಗಳು ಸಾಮಾನ್ಯ ಜನರಿಗೆ ಮಾಡಕ್ಕೆ ಬರೋದಿಲ್ರಿ. ಅವೆಲ್ಲ ದೊಡ್ಡ 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 ಶ್ರೀಮಂತರು ಮಾಡುವಂತ ಕರ್ಮಗಳಿವಿನ ಸಾಮಾನ್ಯ ಗೃಹಸ್ಥಾಶ್ರಮದಲ್ಲಿ ಇದ್ದು, ಕಾಯಕದಲ್ಲಿ ಇದ್ದು, ಕರ್ತವ್ಯದ ಜೊತೆಯಲ್ಲಿ ಇದ್ದು ತಮ್ಮ ಕಾರ್ಯವನ್ನ ಮಾಡಿಕೊಂಡು ಪರಮಾನಂದವನ್ನ ಪಡಿಬೇಕಾಗಿತ್ತು ಅಂದ್ರೆ ಜ್ಞಾನದಷ್ಟು ಸುಲಭ ಕರ್ಮ ಮಾರ್ಗಗಳು ಅಲ್ಲ. ಇದು ಬಹಳ ಸುಲಭ ರೀ. ಅದಕ್ಕೆ ಹೇಳ್ತಾರ ಅವರು, ಬಹು ಸುಲಭ ಬ್ರಹ್ಮ ವಿದ್ಯೆ ಆ ಗುರು ಪೇಳದೆ ಇದ್ದರೆ ಆ ಬ್ರಹ್ಮಗೂ ಅಸಾಧ್ಯ ಅಂದ್ರು. ಬಹಳ ಸುಲಭ ಆದ್ರೆ ಇದು. ಈಗ ಎಷ್ಟೆಲ್ಲಾ ಕಾರ್ಯವನ್ನ ಪ್ರಪಂಚವನ್ನ ಮಾಡಿ ಕರ್ತವ್ಯವನ್ನ ಮಾಡಿ ಇಷ್ಟು ಕೇಳಲಿಕ್ಕೆ ನಮಗೆ ಅವಕಾಶ ಇದೆ ಅಲ್ರಿ. ಮತ್ತೆ ಸಣ್ಣ ಒಂದು ಪೂಜೆ ಮಾಡಂತ ಹೇಳಿದ್ರೆ ಈ ಒಂದು ತಾಸಿನಲ್ಲಿ ಆ ಪೂಜೆ ಕೂಡ ಮುಗಿದಿಲ್ಲ. ಈ ಒಂದು ತಾಸು 1.5 ತಾಸಿನಲ್ಲಿ ನಾವು 3 ಶ್ಲೋಕವನ್ನು ತಿಳ್ಕಂತೀವಿ. ಅದು ಜ್ಞಾನದ ಶ್ಲೋಕ ಅಂತ. ಜ್ಞಾನ ಮಾರ್ಗದ ನಿಜವಾದದನ್ನು ತಿಳಿಲಿಕ್ಕೆ ಸುಮ್ಮನೆ ಬಹು ಸುಲಭ ನೋಡ್ರಿ. ಆದ್ರೆ ಅವ್ರು ಹೇಳಿಲ್ಲ ಅಂದ್ರೆ ಬ್ರಹ್ಮಗೂ ಅಸಾಧ್ಯ ಅಂತ. ಬ್ರಹ್ಮಗ ಅಸಾಧ್ಯ ಹೆಂಗ್ ಮಾಡ್ಬೇಕಂದ್ರೆ ಅವನು ಬ್ರಹ್ಮಜ್ಞಾನಿ ಅಂತಾನೆ ಅಲ್ಲ ಅಂತ ತಿಳ್ಕೊಬೇಕಂತ. ಅದಕ್ಕೆ ಕತ್ತಲೆಯನ್ನು ನಿವೃತ್ತಿ ಮಾಡುವ ಶಕ್ತಿಯು ಸೂರ್ಯನಲ್ಲಿ ಇರುವುದಾಗಲಿ ಮೇಘದಲ್ಲಿ ಇರುವುದಿಲ್ಲ. ಯಾರಲ್ಲಾದ್ರೆ ಸೂರ್ಯನಲ್ಲಿ ಆದ ಮೋಡದಲ್ಲಿಲ್ಲ. ಆದರೆ ಮೇಘ ಆ ಕತ್ತಲೆಯನ್ನು ಚೆನ್ನಾಗಿ ರಕ್ಷಣೆ ಮಾಡುವುದಾಗಲಿ ನಾಶ ಮಾಡುವುದಿಲ್ಲ. ಇಲ್ಲಿ ಗ್ರಂಥಕರ್ತರು ಜ್ಞಾನಕ್ಕೆ ಸೂರ್ಯನ ಉದಾಹರಣೆಯನ್ನು ಕೊಟ್ಟಿರುತ್ತಾರೆ, ಕರ್ಮಕ್ಕೆ ಮೇಘದ ಉದಾಹರಣೆಯನ್ನು ಕೊಟ್ಟಿರುತ್ತಾರೆ. ಕರ್ಮ ಅಂದ್ರೆ ಮೋಡ ಇದ್ದಂಗ, ಜ್ಞಾನ ಇದ್ರೆ ಸೂರ್ಯ ಇದ್ದಂಗ ಅಂತ ಅಷ್ಟೇ. ಆ ಅಜ್ಞಾನಕ್ಕೆ ಕತ್ತಲೆಯ ಉದಾಹರಣೆಯನ್ನು ಕೊಟ್ಟಿರುತ್ತಾರೆ.
ಅಜ್ಞಾನವೆಂಬುದೇ ಕತ್ತಲೆ. ಈ ಉದಾಹರಣೆಯಿಂದ ಅಜ್ಞಾನ ನಿವೃತ್ತಿಗೆ ಜ್ಞಾನವೇ ಸಾಧನವೆಂತಲೂ ಕರ್ಮವು ಸಾಧನ ಆಗಲಾರದು ಎಂತಲೂ ಸಹಜವಾಗಿಯೂ ಸುಲಭವಾಗಿಯೂ ತಿಳಿದುಕೊಳ್ಳಲೂಬಹುದು. ಎಷ್ಟು ಸರಳ ಸಹಜ ನೋಡ್ರಿ ಇವು ತಿಳ್ಕೊಳ್ಳ. ಕತ್ತಲೆಗೆ ವಿರೋಧವು ಸೂರ್ಯನಾಗುವನಾಗಲಿ ಮೇಘವಾಗುವುದಿಲ್ಲ. ಕತ್ತಲೆಗೆ ವಿರೋಧ ಮಾಡಿದ್ದು ಯಾವ್ದ್ರಿ? ಸೂರ್ಯನಾಗುವನಾಗಲಿ ಮೇಘವಾಗುವುದಿಲ್ಲ. ಹೇಗೋ ಹಾಗೆ ಜ್ಞಾನಕ್ಕೆ ವಿರೋಧ ಅಜ್ಞಾನಕ್ಕೆ ವಿರೋಧ ಜ್ಞಾನವಾಗುವುದಾಗಲಿ ಕರ್ಮವಾಗುವುದಲ್ಲ. ಅದಕ್ಕೆ ವಿರೋಧ ಯಾವ್ದ್ರಿ? ಜ್ಞಾನ. ಅಜ್ಞಾನಕ್ಕೆ ವಿರೋಧ. ಆದ್ದರಿಂದ ಜೀವತ್ವ ಭ್ರಮೆಯನ್ನು ನಾಶ ಮಾಡಿ ನಿತ್ಯವಾದ ಸುಖವನ್ನು ಉಂಟು ಮಾಡುವ ಮುಮುಕ್ಷಗಳಿಗೆ ಸಾಧನವೆಂದರೆ ಜ್ಞಾನ ಒಂದೇ ಆಗಿರುತ್ತದೆ. ಇಂತಹ ಜ್ಞಾನವನ್ನು ಸಂಪಾದಿಸಿಕೊಂಡಾತನೇ ಪುಣ್ಯ ಪುರುಷನೆಂಬ ಭಾವವು. ಯಾರಿಗೆ ನಮ್ಕರಿ ಪುಣ್ಯಾತ್ಮನಂತ? ನಾವೇನಿಂದೀವಿ? ಸಿರಿ ಸಂಪದವನ್ನ ನೋಡಿ ಪುಣ್ಯಾತ್ಮ ಅಂತ ನಾವು ಕರ್ತೀವಿ. ಆದ್ರೆ ಇಲ್ಲಿ ಶಾಸ್ತ್ರಗಳಲ್ಲಿ ಪುಣ್ಯಾತ್ಮರು ಅನ್ನುವಂತ ಭಾವಕ್ಕ, ಅಜ್ಞಾನಗಳು ಪುಣ್ಯಾತ್ಮರು ಅನ್ನೋ ಭಾವಕ್ಕ ಕತ್ತಲು ಮತ್ತು ಬೆಳಕಿದ್ದಂಗ ಬಹುಭುವ ಜಗಜ ಅಂತಾರಂತ. ಅವು ವಾಕ್ಯದ ಅರ್ಥನೇ ಕೂಡೋದಿಲ್ಲ ಅಂತ ಅಲ್ಲಿ. ಆದ್ರೂ ಅಜ್ಞಾನಿಗಳು ಕೂಡಿಸಿ ನೋಡ್ರಿ ನಾವು. ಅದಕ್ಕೆ ಅರಿವು ಮರವೆಗೆ ವೈರಿಯಾಗಿಯದು. ಅರಿವು ಅಂದ್ರೆ ಜ್ಞಾನ, ಮರೆವು ಅಂದ್ರೆ ಅಜ್ಞಾನಕ್ಕ ವೈರಿ. ಕರ್ಮವದು ಮರವೆಯಂ ಪೋಷಿಸುತ್ತ ಅಜ್ಞಾನವನ್ನು ರಕ್ಷಣೆ ಮಾಡ್ತದ. ಅದಕ್ಕೆ ಅವು ಸ್ನೇಹದಿಂದ ಇರುತ್ತೀಯದು. ಮರವೇ ಕಡೆಯಲ್ಕೆ ಅರಿವು ಕಾರಣವಲ್ಲದೆ ಅಂತ ಮರವೇ ಅಜ್ಞಾನವನ್ನ ಕಡೆಯಲಿಕ್ಕೆ ಏನು ಕಾರಣ ಅಂದ್ರೆ ಅರಿವು ಕಾರಣ. ಜ್ಞಾನ ಕಾರಣವಲ್ಲದೆ ಕರ್ಮ ಕಾರಣ ಮಪ್ಪುದೇ. ಕರ್ಮ ಕಾರಣ ಆತದೇನು ಅಂತ ಪ್ರಶ್ನೆ ಮಾಡಿದ್ರು ನಮ್ಗೆ ಅವರು. ಯಾಕಂದ್ರೆ ಖರಖರನ ಕಿರಣಗಳೆಂ ಕತ್ತಲೆಯು ಕಳೆಯುವುದೊಂದು. ಸೂರ್ಯನ ಕಿರಣಗಳು ಕತ್ತಲೆ ಕಡಿತಾವ. ತಿಳಿಯೇ ವಿಚಾರ ಮಾಡು. ಕತ್ತಲೆಯ ಮೇಘತ ಕಳೆಯುವುದೇ, ಕತ್ತಲೆಯನ್ನ ಮೂಡ ಕಳೆಯುವುದೇ ಇಲ್ಲ ಅಂದಾಗ ಪರಿಗೀಸಲ್ಕೆ ಈ ವಿಚಾರವನ್ನ ಮಾಡಲಿಕ್ಕೆ ಅರಿವನ್ನೇ ಆಪೇಕ್ಷಿಸುವ ಇಚ್ಛೆಯನ್ನ ಮಾಡುವ ಪುರುಷನಂ ಪುಣ್ಯಾತ್ಮ ನೆನಬೇಕು. ಜ್ಞಾನ ಸಾಧನೆ ಮಾಡುವಂತ ಪುಣ್ಯಾತ್ಮಗಿಂತ ಇನ್ನೊಬ್ಬ ಪುಣ್ಯಾತ್ಮ ಜಗತ್ತಲ್ಲಿ ಯಾರು ಇಲ್ಲ. ಕಾರಣ ಜೀವನದಲ್ಲಿ ಬದುಕಿನಲ್ಲಿ ನಾವೇನನ್ನು ಸಾಧಿಸಬೇಕಾಗಿದೆ ಅಂದ್ರೆ ಮತ್ತೆ ಅದನ್ನ ಏನು ಸಾಧಿಸಬೇಕಾಗಿದೆ ಅಂದ್ರೆ ಆ ಸಾಧಿಸುವಂತ ಸಮಯದಲ್ಲಿ ಅದಕ್ಕೊಂದು ಮಾರ್ಗ ಬೇಕು. ಶ್ರೀಶೈಲಕ್ಕೆ ಹೋಗ್ಬೇಕಂದ್ರೆ ಒಂದು ಮಾರ್ಗ ಅದ, ತಿರುಪತಿಗೆ ಹೋಗ್ಬೇಕಂದ್ರೆ ಒಂದು ಮಾರ್ಗ ಅದ. ಈ ರೀತಿ ಆ ಮಾರ್ಗವನ್ನ ತೋರಿಸಬೇಕಾದರೆ ಅದಕ್ಕೆ ತನ್ನದೇ ಆದಂತ ಒಂದು ಲಕ್ಷ್ಯ ಅದ. ಲಕ್ಷ್ಯ ಅದಲ್ರಿ,
ನಕ್ಷೆಗಳವ, ಮಾರ್ಗಗಳವ. ಮಾರ್ಗಗಳಲ್ಲಿ ಒಂದೊಂದು ಸ್ವಲ್ಪ ದೂರ ಹೋದಾಗ ಒಂದೊಂದು ಮೈಲುಗಲ್ಲನ್ನ ಹಾಕಿ ಈ ಮಾರ್ಗದಲ್ಲಿ ನೀನು ಹೋಗುವ ಮಾರ್ಗ ಸರಿ ಇದೆಯೋ ತಪ್ಪಿದೆಯೋ, ಸರಿ ಇದೆಯೋ ತಪ್ಪಿದೆಯೋ ಹೆಜ್ಜೆ ಗೊತ್ತಾಗುತ್ತೆ ನೋಡ್ರಿ. ಸಾಮಾನ್ಯ ಉದಾಹರಣೆ ಹೇಳ್ತೇನೆ ನಾನು. ಯಾವುದೋ ಒಂದು ಹೈವೇ ಹಿಡ್ಕೊಂಡು ಅಥವಾ ಒಂದು ಹಾದಿಯನ್ನು ಹಿಡ್ಕೊಂಡು ಕಾರಲ್ಲಿ ಹೊರಟಿದ್ದೀವಿ. ಹೋಗುವಾಗ ಗೊತ್ತಾಗುತ್ತೆ ನಮ್ಗೆ, ಮೈಲಿಗಲ್ಲಿ ನೋಡಿದಾಗ ಬೆಂಗಳೂರು ಇನ್ನಿಷ್ಟು ದೂರ ಇದೆ, ಇಷ್ಟು ದೂರ ಇದೆ, ಇಷ್ಟು ದೂರ ಇದೆ ಅಂತ. ಮಧ್ಯದಲ್ಲಿ ಎಲ್ಲೋ ಕ್ರಾಸಿಂಗ್ ಆಗ್ತದ. ಆ ಸಮಯದಲ್ಲಿ ದಾರಿ ಸ್ವಲ್ಪ ಬದಲಾವಣೆ ಆಗ್ತದೆ. ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಹೋಗಿರಂಗಿಲ್ಲ, ಅಲ್ಲಿಯ ಮೈಲಿಗಲ್ಲಿಗೆ ಒಂದು ಊರಿನ ಹೆಸರು ಬೇರೆ ಬರ್ತದ. ಅಂದಾಗ ನಮ್ಗೆ ಗೊತ್ತಾಗ್ತದೆ ನಾವು ಮಾರ್ಗ ತಪ್ಪೀವಿ ಅನಿಸ್ತದಲ್ರಿ. ಓ ನಾವೆಲ್ಲ ರೂಟ್ ತಪ್ಪೀವಿ ಅಂತೇಳಿ ಮತ್ತೆ ವಾಪಸ್ ಬಂದು ಎಲ್ಲಿ ಹೋಗ್ತೀವ್ರಿ, ಮತ್ತೆ ಸರಿಯಾದ ಮಾರ್ಗ ಹಿಡ್ಕೊಂಡು ಹೋಗ್ತೀವಿ. ಅದರಂತೆ ನಾವು ಹೋಗ್ತಕ್ಕಂಥದ್ದು ಎಲ್ಲಿಗೆ ಅಂದ್ರೆ ಭವಬಂಧನದಿಂದ ಬಿಡುಗಡೆ ಆಗುವಂತ ಮಾರ್ಗವನ್ನ ನಾವು ಬಿಡೋದಿವಿ. ಅಂತ ಮಾರ್ಗದ ಅಪೇಕ್ಷೆ ಎಲ್ಲರಿಗೆ ಆದ. ಆದ್ರೆ ಕರ್ಮ ಉಪಾಸಕರು ಅಲ್ಲಿಗೆ ಹೋಗ್ಬೇಕಂತ ಇಚ್ಛೆ ಅದ. ಆದರೆ ಮಧ್ಯದಲ್ಲಿ ಇವರಿಗೆ ದಾರಿ ತಪ್ಪದ ಮಾರ್ಗ. ಮತ್ತೆ ಅವರು ನಾವು ಹೋಗಲಿಗೆ ಬರ್ಬೇಕಾದ್ರೆ ನಮ್ಮ ದಾರಿ ವಾಪಸ್ ಬಂದು ನಮ್ ದಾರಿನ ಹಿಡಿಬೇಕು ಅವ್ರು. ಹೌದಲ್ರಿ? ಬೇರೆ ದಾರಿ ಇಲ್ಲ, ಅದು ಒಂದೇ ದಾರಿ ಅದಕ್ಕ. ಅದರಂತೆ ಕರ್ಮ ಉಪಾಸಕರು ಕೂಡ ಬಂದು ಈ ಪುಣ್ಯಾತ್ತರ ಮಾರ್ಗವನ್ನ ಹಿಡಿಕೊಂಡು ಜ್ಞಾನ ಸಂಪಾದನೆಯನ್ನ ಮಾಡಿ ಅಜ್ಞಾನವನ್ನು ನಾಶ ಮಾಡಿಕೊಳ್ಬೇಕು. ಅದಕ್ಕೆ ಒಬ್ಬ ಮಾರ್ಗದರ್ಶಕ ಬೇಕ. ಮಾರ್ಗದರ್ಶಕ ವ್ಯಕ್ತಿ, ಶಕ್ತಿ, ಆ ವಸ್ತು ಯಾವುದು ಅನ್ನುವಂಥದ್ದು ತಿಳಿಸಲಿಕ್ಕೆ ಏನ್ ಬೇಕ್ರಿ ಅಂದ್ರೆ ಒಬ್ಬ ವ್ಯಕ್ತಿ ಬೇಕಂತ. ಈ ಜಗತ್ತಿನಲ್ಲಿ ಲಕ್ಷಾಂತರ ಕೋಟಿ ಜನ ಇದ್ದಾರೆ ನೋಡ್ರಿ, ಇಲ್ಲಂತಲ್ಲ. ಅವರೆಲ್ಲರೂ ಜೀವನದಲ್ಲಿ ಒಂದಿಲ್ಲ ಒಂದನ್ನ ಸಾಧಿಸಲು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದಾರ. ಅವ್ರು ಯಾರೇ ಸುಮ್ಮನೆ ಕುಂತಿಲ್ಲ. ಅದನ್ನೆಲ್ಲ ನಾವು ಸೂಕ್ಷ್ಮವಾಗಿ ನೋಡ್ಬೇಕು. ಯಾರು ಸುಮ್ಮನೆ ಕುಂತಾರ? ಕಳ್ಳ ಹಗಲು ಇರುಳು ಕಾರ್ಯಪ್ರವೃತ್ತನಾಗ್ಯಾನ, ಅವನು ಸುಮ್ಮನೆ ಕುಂತಿಲ್ಲ. ಗಳಿಸಿದಂತ ಶ್ರೀಮಂತ ಸುಮ್ಮನೆ ಕುಂತಾನೇನು, ಅವನು ಸುಮ್ಮನೆ ಕುಂತಿಲ್ಲ. ಸೂಕ್ಷ್ಮವಾಗಿ ನೋಡಿದಾಗ ಯಾರು ಸುಮ್ಮನೆ ಕುಂತಿಲ್ಲ. ಇದನ್ನ ವಿಚಾರ ಮಾಡಿದಾಗ ನಮಗನಿಸ್ತದ ಸಾರ್ಥಕವಾದ ಜೀವನ ನಡೆಸಬೇಕಾದ್ರೆ ಮಾರ್ಗ ಯಾವುದು ಅಂತ ವಿಚಾರ ಬರ್ಬೇಕು. ಆ ವಿಚಾರ ಬಂದಾಗ ಕಳ್ಳನಿಗೂ ನಿದ್ದೆ ನೀರಡಿಕೆ ಇಲ್ಲ, ಗಳಿಸುವವನಿಗೂ ನಿದ್ದೆ ನೀರಡಿಕೆ ಇಲ್ಲ. ಆದರೆ ವ್ಯವಹಾರದಲ್ಲಿ ಇವನು ಶ್ರೀಮಂತ, ವ್ಯವಹಾರ ರೂಪದಲ್ಲಿ ಅವನ ಕಳ್ಳ. ಆದ್ರೆ ದುಃಖದ ರೂಪದಲ್ಲಿ ಇಬ್ರು ಸಮಾನ. ಇಬ್ರು ಸಮಾನ ಅಲ್ರಿ. ಇವನಿಗೂ ಸಮಯ ಇಲ್ಲ, ಅವನಿಗೂ ಸಮಯ ಇಲ್ಲ ಅಂದಾಗ ದುಃಖದಲ್ಲಿ ಇಬ್ಬರು ಸಮಾನರು, ವ್ಯವಹಾರ ದೃಷ್ಟಿಯಲ್ಲಿ ಬೇರೆ ಬೇರೆ ಅಂದಾಗ ಈ ಜಗತ್ತಿನಲ್ಲಿ ಒಬ್ಬ ದೇವರು ಒಂದ್ ಮಾತು ಹೇಳ್ಯಾರ ನೋಡ್ರಿ. ಹೆಣ್ಣಿಗಾಗಿ ಸತ್ತದ್ದು ಕೋಟಿ, ಮಣ್ಣಿಗಾಗಿ ಸತ್ತದ್ದು ಕೋಟಿ, ಹೊನ್ನಿಗಾಗಿ ಸತ್ತದ್ದು ಕೋಟಿ,
ಗುಹೇಶ್ವರ ನಿಮಗಾಗಿ ಸತ್ತವರನ್ನು ಆರನು ಕಾಣೆನಯ್ಯ. ನಿಮಗಾಗಿ ನಿನ್ನ ಪಡಿಬೇಕು ಅನ್ನುವಂತ ಹಂಬಲದಿಂದ ಜಗತ್ತಿನಲ್ಲಿ ನಿನ್ನ ಮಾರ್ಗವನ್ನ ಹೋಗಿ ತನ್ನ ಸ್ವರೂಪವನ್ನು ಮುಟ್ಟಿದಂತವರು ಯಾರನ್ನು ಕಾಣೆ ಅಂದಾಗ ಅಂಥದನ್ನ ಕಾಣುವಂತ ಜ್ಞಾನ ಮಾರ್ಗವನ್ನೇ, ಜ್ಞಾನ ಸಾಧನೆ ಒಂದನ್ನೇ ಸ್ವೀಕಾರ ಮಾಡಿ ವೇದದಲ್ಲಿ ಪುಣ್ಯಾತ್ಮನೆನಿಸಿಕೊಳ್ಳುವರು ಅಂಥವ್ರೊಬ್ರೆ ಕಂಡೆ ಪ್ರಭುವರು 6 ಕಾಡೇನು ಅಂದ್ರೆ ಇಂಥವರನ್ನ ಕಂಡೆ ಅಂತ ಅರ್ಥ ಮಾಡಿದಾಗ ನಾವೆಷ್ಟು ಪುಣ್ಯಾತ್ಮರು ಅಂತ ಅನಿಸ್ತದ. ನಾವ್ ಎಷ್ಟು ಪುಣ್ಯಾತ್ಮರು, ಎಷ್ಟು ಪುಣ್ಯವನ್ನ ಸಂಪಾದನೆ ಮಾಡಿದವರು ಅಂತ ವಿಚಾರ ಮಾಡಿದಾಗ ಮನುಷ್ಯನಿಗೆ ಏನಾಗ್ತದಂದ್ರೆ ಜ್ಞಾನದಿಂದನೇ ಮೋಕ್ಷ ಆಗ್ತದ, ಜ್ಞಾನದಿಂದನೇ ಬಂಧನ ಬಿಡುಗಡೆ ಆಗ್ತದ. ಕರ್ಮಗಳು ಜ್ಞಾನವನ್ನ ಅಜ್ಞಾನವನ್ನ ರಕ್ಷಣೆ ಮಾಡ್ತವೆ ವಿನಃ ಅಜ್ಞಾನ ಕರ್ಮಗಳು ನಾಶ ಮಾಡ್ತವೆ. ಮತ್ತೆ ಇಲ್ಲಿ ಹೇಳ್ತಾರ ಮಹಾತ್ಮರು ಕರ್ಮನ ಮಾಡಬೇಕು, ಕರ್ಮ ಕ್ರಿಯೆ ಅಂತಾರ, ಜ್ಞಾನ ಮತ್ತು ಕರ್ಮ. ಆದ್ರೆ ಒಳ್ಳೇದೇ ಇಲ್ಲಂತಲ್ಲ. ಆದ್ರೆ ಕರ್ಮ ಅಂದ್ರೆ ಅವರು ಹೊರಗಡೆ ಮಾಡುವಂತ ಭೌತಿಕ ಶರೀರದಿಂದ ಕೂಡಿದ ಕರ್ಮಗಳೇ ಕರ್ಮ ಅಂತ ಕಂಡಾರ. ಇದು ಜ್ಞಾನ ಕರ್ಮ. ಇಲ್ಲಿವರೆಗೂ ನೀವು ಕೇಳಿದ್ದು ಜ್ಞಾನ ಕರ್ಮ, ಕೇಳೋದೊಂದು ಕರ್ಮ ರೀ. ಕಿವಿ ಕರ್ಮ ಮಾಡ್ತದ, ಮನಸ್ಸು ಕರ್ಮ ಮಾಡ್ತದ, ಬುದ್ಧಿ ಕರ್ಮ ಮಾಡಕತ್ತದ. ಎಲ್ಲೂ ಒಟ್ಟಿಗೆ ಕೂಡಿ ಅಂತರಂಗದ ಕರ್ಮಯೋಗ ಅಂತಿದ. ಬಾಹ್ಯದ ಕರ್ಮಯೋಗ ಅಲ್ಲ. ಜ್ಞಾನಿ ಅಂತರಂಗದ ಕರ್ಮಯೋಗ ಮಾಡ್ತಾನ. ಈ ಅಂತರಂಗದ ಕರ್ಮಯೋಗವನ್ನ ಮಾಡಲಿಕ್ಕೆ ಮಾಡಿದ್ದಾದರೆ ಅವನಿಗೆ ಅಂತರಂಗದಲ್ಲಿ ಅಂತರ್ಯಾಮಿಯಾದಂತ ಭಗವಂತನ ಸಾಕ್ಷಾತ್ಕಾರ ಆಗ್ತದ ನೋಡ್ರಿ. ಅಂತರಂಗದ ಸಾಕ್ಷಾತ್ಕಾರನ ಆಗ್ತದ. ಇಂಥದನ್ನ ಪಡೆದವರೇ ಪುಣ್ಯಾತ್ಮರು ಅಂತ ಅಲ್ಲಿ ಹೇಳ್ತಾ ಬಂದ್ರು. ಈಗೇನ್ ಹೇಳಿದಂಗಾಯ್ತು ಅಂದ್ರೆ ಸ್ವರೂಪ ಜ್ಞಾನವು ಅಜ್ಞಾನಕ್ಕೆ ವೈರಿ ಅಂತಲು. ಯಾವ ಜ್ಞಾನ ವೈರಿ ಆಗಿತ್ರಿ ಅಂದ್ರೆ ಬ್ರಹ್ಮಜ್ಞಾನ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನನ್ನುವಂತ ಜ್ಞಾನ ಏನದ ಆ ಜ್ಞಾನ ಅಜ್ಞಾನಕ್ಕೆ ವೈರಿ ನೋಡ್ರಿ. ಸಾಮಾನ್ಯ ಜ್ಞಾನ ಅಜ್ಞಾನಕ್ಕೆ ವೈರಿ ಆಗೋದಿಲ್ಲ. ಅದು ವೈರಿ ಆಗೋದಿಲ್ಲ, ಮಿತ್ರ ಇದ್ದಂಗ ಅವನು. ಮುಕ್ತಿಗೆ ಪರಮ ಸಾಧನವಾದದಂತಲೂ ಹೇಳಿದಾಯ್ತು. ಸ್ವರೂಪ ಜ್ಞಾನವೇ ಅಜ್ಞಾನಕ್ಕೆ ವೈರಿ, ಮುಕ್ತಿಗೆ ವೈರಿ ಆದದ್ದು ಅಜ್ಞಾನ. ಆ ಅಜ್ಞಾನವನ್ನ ನಾಶ ಮಾಡುವ ಸಾಧನ ಯಾವುದಂದ್ರೆ ಜ್ಞಾನ ಅಂತ ಹೇಳಿದಂಗ ಆಯ್ತು. ಅಂತಹ ಜ್ಞಾನವನ್ನ ಆಪೇಕ್ಷೆಯನ್ನ ಮಾಡದೆ, ಆ ಜ್ಞಾನದ ಅವಲಂಬನೆ ಇಲ್ಲದೆ ಕೆಲವು ಜನರು, ಕೆಲವು ಮತವಾದಿಗಳು ಇಲ್ಲ ಮುಕ್ತಿ ಪ್ರಾಪ್ತಿಗೆ, ಮುಕ್ತಿಯನ್ನ ಪಡೆಯಲೇಬೇಕಾದರೆ ಕರ್ಮವೇ ಸಾಧನವೆಂದು ಹೇಳುತ್ತಾರೆ. ಅವ್ರು ಮತ್ತೆ ಬಿಡಂಗಿಲ್ಲ ತಮ್ಮ ಪದ್ಧತಿ. ಎಷ್ಟು ಬುದ್ಧಿಯಿಂದ, ವಿಚಾರದಿಂದ, ಪ್ರಮಾಣದಿಂದ ಎಷ್ಟೇ ಹೇಳಿದ್ರು ಕೂಡ ಅವ್ರ ತಲೆಯಲ್ಲಿ ಹೋಗೋದಿಲ್ಲ.
ತಮ್ಮ ತಲೆಯಲ್ಲಿದ್ದದ್ದನ್ನೇ ಹೇಳಿ ಕರ್ಮವೇ ಸಾಧನೆ ಅಂತ ಹೇಳಿ ಹಲೋ 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 ಹಲೋ